ಹಾಯ್ ಗೈಸ್, ನಮಸ್ಕಾರ. ನನ್ನ ಹೆಸರು ಭಾಸ್ಕರ್ ರೆಡ್ಡಿ, ಡೆಲ್ಟಾ ಆಟೋ ಕಂಟ್ರೋಲ್ಸ್, ಬ್ಯಾಂಗ್ಳೂರು. ಈಗ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಕಾರ್ಪೊರೇಷನ್ ವಾಟರ್. ಇದು ಇಲ್ಲೇ ಇದೆ ನೋಡಿ ಮೀಟರ್. ಕಾರ್ಪೊರೇಷನ್ ವಾಟರು ಇಂದ ನೀರು ಸಕ್ ಮಾಡೋವಂಥ ವಾಟರ್ ಲೆವೆಲ್ ಕಂಟ್ರೋಲರ್. ಕಾರ್ಪೊರೇಷನಿಂದ ನೀರು ಬಂದಿದ ತಕ್ಷಣ ಮೀಟ್ರಿಂದ ನೆಕ್ಸ್ಟ್ ನಮ್ಮ ಸೆನ್ಸರ್ ಫಿಟ್ ಮಾಡಿರ್ತೀವಿ. ಇಲ್ಲಿ ಪ್ರೆಷರ್ ಸೆನ್ಸರ್ಗೆ ಬಂದು ನೀರು ಟಚ್ ಆಗುತ್ತೆ. ಈ ನೀರು ಟಚ್ ಆದರೂ ಅಥವಾ ಪ್ರೆಷರ್ ಟಚ್ ಆದರೂ ಕೂಡ ಮೋಟ್ರನ್ನ ಸ್ಟಾರ್ಟ್ ಮಾಡಿಬಿಡುತ್ತೆ. ಇಲ್ಲಿಂದ ಕಂಟ್ರೋಲರ್ಗೆ ವೈರಿಂಗ್ ಈ ಥರ ಮಾಡಿರ್ತೀವಿ. ಯಾವಾಗ ಇಲ್ಲಿ ಪ್ರೆಷರ್ ಬಂದು ಟಚ್ ಮಾಡುತ್ತೋ, ಇನ್ ಕೇಸ್ ನೀರು ಬಂದಿಲ್ಲ ಅಂದರೂ ಕೂಡ ಸರಿ, ನೀರಿಗಿಂತ ಬಿಫೋರ್ ಪ್ರೆಷರ್ ಬರುತ್ತಲ್ಲ, ಆ ಪ್ರೆಷರ್ನ ಸೆನ್ಸ್ ಮಾಡಿಬಿಟ್ಟು ಮೋಟ್ರನ್ನ ಆನ್ ಮಾಡಿಬಿಡುತ್ತೆ. ಅಲ್ಲಿ ವಾಲ್ ಓಪನ್ ಮಾಡಿದ ತಕ್ಷಣ ಇದು ಪ್ರೆಷರ್ನ ಸೆನ್ಸ್ ಮಾಡಿ ಮೋಟ್ರನ್ನ ಆನ್ ಮಾಡಿ ಇಟ್ಕೊಂಡ್ಬಿಡುತ್ತೆ. ನೀರನ್ನ ಸಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರೀತಿ ಅಂತ ಕಂಟ್ರೋಲರು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಬಂದುಬಿಟ್ಟು ಇವಾಗ ನಾವು JC ರೋಡಲ್ಲಿ ಹಾಕಿದ್ದೀವಿ. ಒಂದು ಗೋಡನ್ಗೆ ನೋಡಿ, ಇದು ಬಂದುಬಿಟ್ಟು ಮೋಟ್ರ್ ಕಡೆಯಿಂದ ಪ್ರೆಷರ್ ಸೆನ್ಸ್ ಮಾಡೋವಂಥ ಸೆನ್ಸಿಂಗ್ ಕೇಬಲ್ ಇಲ್ಲಿಂದ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅದೇ ಥರ ಇವ್ರ ಗೋಡನ್ ಒಳಗಡೆ ಒಂದು ಸ್ಮಾಲ್ ಸಂಪ್ ಇರುತ್ತೆ. ಈ ಸಂಪಲ್ಲಿ ಸೆನ್ಸರ್ ಹಾಕಿದ್ದೀವಿ. ಈಗ ನೋಡ್ಬೋದು, ಸಂಪ್ ಒಳಗಡೆ ಹಾಕಿರೋವಂಥ ಸೆನ್ಸರ್ಸ್ ಇದು. ಇಲ್ಲಿ ಸಂಪ್ಗೋಸ್ಕರ ಇವರು ಒಂದು ಟ್ಯಾಂಕ್ ಇಟ್ಕೊಂಡಿದ್ದಾರೆ. ಈಗ ನೋಡಿ, ನೀರೇ ಇಲ್ಲ ಇದರಲ್ಲಿ. ಯಾವಾಗ ಸಂಪ್ ಫುಲ್ ಆಗುತ್ತೋ ಅವಾಗ ಮೋಟರ್ನ ಕೂಡ ಆಫ್ ಮಾಡುತ್ತೆ. ಸಂಪ್ ಎಂಟಿ ಇತ್ತು ಅಂದರೆ, ಎಂಟಿ ಮೀನ್ಸ್ ಒಂದು ಹಾಫ್ ಫೀಟ್ ಖಾಲಿ ಇತ್ತು ಅಂದರೂ ಕೂಡ ಮೋಟರ್ನ ಆನ್ ಮಾಡಿಬಿಡುತ್ತೆ ಅಲ್ಲಿ ಪ್ರೆಷರ್ ಬಂದಿದ ತಕ್ಷಣ. ಈಗ ನಿಮಗೆ ಕಂಟ್ರೋಲರ್ ಕಡೆ ತೋರಿಸ್ಕೊಡ್ತೀನಿ. ಇಲ್ಲಿ ಮೋಟ್ರ್ ಆಯಿತು. ಇಲ್ಲಿ ಕಂಟ್ರೋಲರ್ ಫಿಟ್ ಮಾಡಿರ್ತೀವಿ. ಸ್ಟೇರ್ ಕೇಸಲ್ಲಿ ಕಂಟ್ರೋಲರ್ ಫಿಟ್ ಮಾಡಿರ್ತೀವಿ ನೋಡಿ. ಇದು ಬಂದುಬಿಟ್ಟು ನಮ್ಮ ಕಾರ್ಪೊರೇಷನ್ ವಾಟರ್ನ ಸಕ್ ಮಾಡುವಂಥ ಕಂಟ್ರೋಲರ್. ಇದಕ್ಕೆ ಮುಂಚೆ ಬಂದುಬಿಟ್ಟು ಕಸ್ಟಮರ್ ಇಲ್ಲಿಂದ ಆನ್ ಆಫ್ ಮಾಡ್ತಿದ್ರು. ಇವಾಗ ಬಂದುಬಿಟ್ಟು ಈ ಕಂಟ್ರೋಲ್ ಬಂದುಬಿಟ್ಟು ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರ್ ಬಂದುಬಿಟ್ಟಿದೆ. ಈಗ ಲೈನಲ್ಲಿ ಪ್ರೆಷರ್ ಇಲ್ಲ, ಅದಕ್ಕೋಸ್ಕರ ರೆಡ್ ಲೈಟ್ ತೋರಿಸ್ತಾ ಇದೆ. ಲೈನಲ್ಲಿ ಪ್ರೆಷರ್ ಬಂದಿದ ತಕ್ಷಣ ಲೋ ಆ್ಯಂಡ್ ಹೈ ಎರಡು ಕೂಡ ಗ್ರೀನ್ ಲೈಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಗ್ರೀನ್ ಲೈಟ್ ಸ್ಟಾರ್ಟ್ ಆಯಿತು ಅಂದರೆ ವಾಟರ್ ಫ್ಲೋ ಸ್ಟಾರ್ಟ್ ಆಗುತ್ತೆ. ನೀರು ಎಳ್ಕೊಂಡು ಸಂಪಿಗೆ ನೀರು ಬೀಳ್ತಾ ಇತ್ತು ಅಂದರೆ ವಾಟರ್ ಫ್ಲೋ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಮೋಟ್ರ್ ಆನ್ ಆಗಿದೆ, ನೀರು ಸಕ್ ಮಾಡ್ತಾ ಇಲ್ಲ ಅಂದರೆ ನೆಕ್ಸ್ಟ್ 3 ಮಿನಿಟ್ಸಲ್ಲಿ ಮೋಟ್ರನ್ನ ಆಫ್ ಮಾಡಿಬಿಟ್ಟು ರೀಸ್ಟಾರ್ಟ್ ಮೋಡ್ಗೆ ಬರುತ್ತೆ. ರೀಸ್ಟಾರ್ಟ್ ಪುನಃ ಯಾವಾಗ ಆಗುತ್ತೆ ಅಂದರೆ, ನಾವು ಇದರಲ್ಲಿ ರೀಸ್ಟಾರ್ಟ್ ಟೈಮರ್ ಕೂಡ ಸೆಟ್ ಮಾಡ್ಬೋದು. ಇವಾಗ ನಾನು ಹಾಫ್ ಆನ್ ಅವರ್, 1 ಅವರ್, 2 ಅವರ್ಸ್ ಆ ಥರ ಸೆಟ್ಟಿಂಗ್ ಇದೆ. ಇದರಲ್ಲಿ ನಾನು 1 ಅವರ್ ಕೊಟ್ಟಿದ್ದೀನಿ. ಅಂದರೆ ಫಸ್ಟು ಪ್ರೆಷರ್ ಬಂದಾಗ ಮೋಟ್ರ್ ಆನ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಒಂದು 1 ಅವರ್ಗೆ ರೀಸ್ಟಾರ್ಟ್ ಆಗಿ. ಇಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟ್ ಆ ರೀತಿ ಇತ್ತು, ಆ ರೀತಿ ನಾವು ಕನೆಕ್ಟ್ ಮಾಡ್ಕೋಬೋದು.